ಡಿಕೆ ಶಿವಕುಮಾರ್ ಸಂಪುಟ ಸಂಕಟಕ್ಕೆ ಕೊನೆಯ ಮುಕ್ತಿ ಭಾಗ್ಯ. ಬುಧವಾರವೇ ಸರ್ಕಾರ ಕರ್ನಾಟಕ ಸಂಪುಟ ವಿಸ್ತರಣೆ ಏನಿದೆ ಅದು ಶುರುವಾಗುತ್ತೆ ಎಂದು ಸಂಜೆಯೇ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟ ಸಂಕಟಕ್ಕೆ ಕೊನೆಗೂ ಮುಕ್ತಿ ಭಾಗ್ಯ. ಕೊನೆಯ ಬುಧವಾರ ಏನಿದೆ, ಬುಧವಾರ ಕರ್ನಾಟಕ ಸಂಪುಟ ವಿಸ್ತರಣೆಯಾಗುತ್ತೆ. ಇಂದು ಸಂಜೆಗೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಫೈನಲ್ ಮಾಡಿರುವಂತಹ 25+8 ಈ ಒಂದಿಷ್ಟು ಜನರ ಪಟ್ಟಿ ಸಹಿತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ನಾಳೆ ರಾತ್ರಿಯ ಒಳಗಡೆ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಆಗುತ್ತೆ. ರಾಹುಲ್ ಭೇಟಿಯಲ್ಲಿ ಹೊಸ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಕೊನೆ ಕ್ಷಣದಲ್ಲೂ ಕೂಡ ಹೋರಾಟ ಬಿಡದಂತಹ ಸಚಿವಾಕಾಂಕ್ಷಿಗಳು ನಾಯಕರಿಗಿಂತ ಮುಂಚೆಯೇ ದೆಹಲಿಯ ಫ್ಲೈಟ್ ಅನ್ನ ಹತ್ತಿದ್ದಾರೆ ಆಕಾಂಕ್ಷಿಗಳು. 25ಕ್ಕೂ ಹೆಚ್ಚು ಶಾಸಕರು ಬೆಳಿಗ್ಗೆ ದಿಲ್ಲಿಗೆ ದೌಡಾಗಿದ್ದಾರೆ. ಏನ್ರಿ ಇದು? ಇನ್ನೂ ಕೂಡ ಮುಗ್ದಿಲ್ಲ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಜನ ಇರಬಾರ್ದು ಅಂತ ಹೇಳಿ 20 ಸೀಟಿಗೆ 50ರಿಂದ 60 ಜನ MLAಗಳು ಲಾಬಿ ನಡೆಸ್ತಾ ಇದ್ದಾರೆ. ಆಲ್ರೆಡಿ ದೆಹಲಿಗೆ ಹೋಗಿ ಬಯಸ್ಕೊಂಡು ಬಂದಿದ್ದಾಯ್ತು. ಒಂದೊಂದೇ ಇದನ್ನು ಲೀಸ್ಟ್ ಇಟ್ಕೊಂಡು ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಮುಖಕ್ಕೆ ಬೈದಿದ್ದಾಯ್ತು. ಅದಾದ ನಂತರ ಈಗ ಒಂದು ಪಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲ್ ಡಿಕೆ ಶಿವಕುಮಾರ್ ಅವ್ರದ್ದು ಇಷ್ಟು ಜನ ಇದ್ದಾರೆ ಮಧ್ಯಸ್ಥಾನದಲ್ಲಿ, ಸಿದ್ದರಾಮಯ್ಯ ಅವ್ರದ್ದು ಇಷ್ಟು ಜನ ಲೀಸ್ಟ್ ಇದೆ, ಬಿಕೆ ಹರಿಪ್ರಸಾದ್ ಇಷ್ಟಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಇಷ್ಟೊಂದು ಲೀಸ್ಟ್ ಇದೆ. ಇದೆಲ್ಲ ಇಲ್ಲ. ಈಗ ಒಂದೇ ಪಟ್ಟಿ 20+8 20ರಲ್ಲಿ ಒಂದಿಷ್ಟು ಜನ ಇವ್ರು ಬೇಡ ಅಂತಂದರೆ ಇಲ್ಲಿಂದ ಯಾರು ತೆಗೆದುಕೊಂಡು ಅಲ್ಲಿ ಹಾಕ್ಬೋದು ಅನ್ನುವಂಥ ಒಂದು ಥಿಂಕಿಂಗಲ್ಲಿ 20+8 ಈ ಮೆಂಬರ್ಸನ್ನು ಈಗ ಸೆಟ್ ಮಾಡಿಕೊಂಡು ಹೋಗಿದ್ದಾರೆ. ಬಟ್ ಇವತ್ತು ನೈಟು ಅವರು ಫ್ಲೈಟನ್ನು ಹತ್ತುತ್ತಾ ಇದ್ದಾರೆ. 2 ದಿನ ಮೀಟಿಂಗ್ ಇರುತ್ತೆ. ಅದಾದ ನಂತರ ವಿಚಾರಗಳು ಗೊತ್ತಾಗುತ್ತೆ. ಆದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಹೋಗೋಕ್ಕಿಂತ ಮುಂಚೆ ಆಕಾಂಕ್ಷಿಗಳಿರ್ತಾರಲ್ಲ, ಅವರು ಆಲ್ರೆಡಿ ದೆಹಲಿಗೆ ಹೋಗಿ ಟೆಂಟ್ ಹಾಕೊಂಡು ಕೂತಿದ್ದಾರೆ. ಎಲ್ಲ ಸೀನಿಯರ್ಸ್ಗಳಿಗೂ ಕೂಡ ಅವಕಾಶಗಳು ಸಿಗುತ್ತಾ? ನೋ, ಸಿಗಲ್ಲ. ಕಾಂಗ್ರೆಸ್ ಇದರಲ್ಲಿ ಕ್ಯಾಬಿನೆಟ್ನಲ್ಲಿ ಈಗ ಹೊಸಬರಿಗೂ ಪ್ಲಸ್ ಹಳೆಬರಿಗೂ ಎರಡಕ್ಕೂ ಕೂಡ ಅವಕಾಶವನ್ನು ಕೊಡಲಿದ್ದಾರೆ.